ನಾವು 18 ಹಸುವಿಂದ ಸ್ಟಾರ್ಟ್ ಮಾಡಿದ್ದು ಒಂದು ಡೈರಿನ ಮಾಡ್ತೀವಿ 1000 ಅನಿಮಲ್ಸಿಗೆ ಮಾಡೋಣ ಅಂತ ಆಯ್ತು. ಇಸ್ರೇಲ್ಗೆಲ್ಲ ಹೋಗಿ ಅಲ್ಲಿ ನೋಡ್ಕೊಂಡು ಬಂದು 6 acre ಶೆಡ್ ಏರಿಯಾನೇ ಬರುತ್ತೆ. 8 months ಅಲ್ಲಿ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ವಿ. ಇವೆಲ್ಲ ಸೆನ್ಸರ್ ಬೇಸ್ಡ್ ಗೇಟ್ಸ್. ಒಂದು ಡಿಪ್ ನ ಮಾಡಿದೀವಿ. ಡಿಪ್ ಮಾಡ್ಕೊಂಡು ಬನ್ನಿ. ಎಲ್ಲೂ ಮೂಗ್ದಾರ ಹಾಕಲ್ಲ. 1000 ಹಸುಗೆ ಬರೀ 15 ಜನ ಇರೋದು. ಟೈಮ್, ಎನರ್ಜಿ, ಮನಿ ಯಾವ್ದಕ್ಕೆ ಸ್ಪೆಂಡ್ ಮಾಡಿದೀವಿ ಅಂದ್ರೆ ಶೆಡ್ ನ ಡಿಸೈನ್ ಮಾಡೋದಕ್ಕೆ. ಎಲ್ಲದಕ್ಕೂ ಬೇರೆ ಬೇರೆ ಸೆಗ್ಮೆಂಟ್ ಇದೆ. ಮಧ್ಯ ಗ್ರೀನರಿ ಮೇಂಟೈನ್ ಮಾಡಿದೀವಿ. ಗೋಡೆಗಳಾಗ್ಲಿ, ಕಿಟಕಿಗಳು ಈ ತರ ಯಾವ್ದು ನಾವು ಕ್ಲೋಸ್ ಮಾಡ್ಕೊಂಡಿಲ್ಲ. ಸೊ ಇದು ಬಹಳ ಇಂಪಾರ್ಟೆಂಟ್. ಟ್ಯಾಗ್ ಮಾಡ್ತೀವಿ ಕಿವಿಗೆ, ಪೆಡೋಮೀಟರ್ ಅಂತ ಹಾಕಿರ್ತೀವಿ. ತುಂಬಾ ರಗೆಡ್ ಟ್ಯಾಗ್ ಅದು. ಬ್ಯಾಟ್ರಿ ಲೈಫ್ 9 years ಬರುತ್ತೆ. ಆಕ್ಟಿವಿಟಿ ಟ್ರ್ಯಾಕ್ ಮಾಡುತ್ತೆ. ಒಂದು ಹಸುಗೆ ಬೇಜಾರಾಗಿದ್ರೆ ಗೊತ್ತಾಗುತ್ತೆ. ಇವೆಲ್ಲ ಇಸ್ರೇಲ್ ಟೆಕ್ನಾಲಜಿನೇ. 55 liters ಹೈಯೆಸ್ಟ್ ನಾವು ರೀಚ್ ಆಗಿದ್ದೀವಿ. ಹಸಿ ಸಗಣಿ 2000 tons ನಮಗೆ ಸಗಣಿ ಸಿಗುತ್ತೆ. ಎಲ್ಲರಿಗೂ ವೆಲ್ಕಮ್. ನಾವು ನಿಂತಿರೋ ಪ್ರಿಮೈಸಸ್ ಏನಂದ್ರೆ ಶ್ರೀ ಲಕ್ಷ್ಮಿ ಡೈರಿ. ಈ ಲಕ್ಷ್ಮಿ ಡೈರಿ ಹೈಲೈಟ್ ಏನಂದ್ರೆ ಎಂಟೈರ್ ಒಂದು 600 acre ಬೌಂಡ್ರಿ ಇದು. ಆ ಬೌಂಡ್ರಿ ಮಧ್ಯದಲ್ಲಿ ಬೈ ಡಿಫಾಲ್ಟ್ ಇಟ್ ಇಸ್ ಅ ಬಯೋಸೆಕ್ಯೂರ್ ಝೋನ್. ಇಷ್ಟು ಗ್ರೀನರಿ ಮಧ್ಯ ಸೆಂಟರಲ್ಲಿ ಒಂದು ವ್ಯಾಲಿಲಿ ಇದನ್ನು ಸ್ಪೇಸ್ ಐಡೆಂಟಿಫೈ ಮಾಡಿ ಕ್ರಿಯೇಟ್ ಮಾಡಿದ್ದೀವಿ. ನನ್ನ ಹೆಸರು ಶಿರೀನ್ ರಂಗಸ್ವಾಮಿ. ನಾನು ಡಾಕ್ಟರ್ MC ರಂಗಸ್ವಾಮಿ ಅವರ ಹಿರಿಮಗ. ಏನಕ್ಕೆ ಡೈರಿ ಅಂತ ಹೇಳಿದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ಅಗ್ರಿಕಲ್ಚರ್. ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಇದು ಒಂದು ಅವಿಭಾಜ್ಯ ಅಂಗ. ನಾವು 18 ಹಸುವಿಂದ ಸ್ಟಾರ್ಟ್ ಮಾಡಿದ್ದು ಒಂದು ಡೈರಿನ. ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ 2004-05 ವೆನಿಲಾ ಬೆಳೀತಾ ಇದ್ವಿ ಸಿಕ್ಕಾಪಟ್ಟೆ. ಆ ವೆನಿಲಾನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಿಮಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಬೇಕಾಗಿತ್ತು. ಸೊ ಹಾಗಾಗಿ ಆವಾಗಲಿಂದ 250 acres ನಮ್ಮದು ಆರ್ಗ್ಯಾನಿಕ್ ಸರ್ಟಿಫೈಡ್. ಆ ಸರ್ಟಿಫಿಕೇಷನ್ನ ಸಪೋರ್ಟ್ ಮಾಡೋದಕ್ಕೆ, ಆರ್ಗ್ಯಾನಿಕ್ ಫಾರ್ಮಿಂಗ್ನ ಸಪೋರ್ಟ್ ಮಾಡೋದಕ್ಕೆ 18 ಹಸುನ ತಗೊಂಬಂದ್ವಿ. 18 ಹಸುನ ತಂದಿದ್ದು ನಾವು ಹಾಲಿಗೋಸ್ಕರ ಅಲ್ಲ, ತಂದಿದ್ದು ಸಗಣಿಗೋಸ್ಕರ. ಮಾಡ್ತೀವಿ ಕ್ರಾಸ್ ಬ್ರೆಡ್ ಆ್ಯನಿಮಲ್ಸ್ನೇ ಮಾಡೋಣ ಅಂದ್ಬಿಟ್ಟು ಹೋಲ್ಸ್ಟೈನ್ ಆ್ಯಂಡ್ ಫ್ರಿಜಿಯನ್ ಆ್ಯನಿಮಲ್ಸ್ನ ದೇವನಹಳ್ಳಿ ಸುತ್ತಮುತ್ತ ಎಲ್ಲ ಹೋಗಿ ಹ್ಯಾಂಡ್ ಪಿಕ್ ಮಾಡಿ ಒಂದು 4-5 days ಸೆಲೆಕ್ಟ್ ಮಾಡಿ ತಗೊಂಬಂದ್ವಿ. ಅದು ವೆರಿ ಟ್ರೆಡಿಷ್ನಲ್ ಮೆಥಡ್. ಮೂಗ್ದಾರ ಹಾಕಿ ಕಟ್ಟಿ ರಬ್ಬರ್ ಮ್ಯಾಟ್ಸ್ ಎಲ್ಲ ಹಾಕಿ ಅದಕ್ಕೆ ಎವ್ರಿ ಡೇ ಸ್ನಾನ, ಪ್ರತಿದಿನ ಹುಲ್ಲು, ವೆರಿ ಲೆಬೋರಿಯಸ್. ಆ ಟೈಮಿಗೆ ಅದು ಚೆನ್ನಾಗಿತ್ತು. ಬಟ್ ಹೋಗ್ತಾ ಅದು ಬಿಲ್ಡ್ ಆದಂಗೆ ನಮಗೆ ಹೆಡ್ಏಕ್ಸು ಅದೇ ಥರ ಬಿಲ್ಡ್ ಆಯಿತು. ಪ್ರತಿದಿನ ಒಂದು 100 ಹಸುನ ನಾವು ಕಟ್ಟಾಕಿ ಸ್ನಾನ ಮಾಡಿಸಿ ಆ ಸಗಣಿ ಬಾಚಿ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಸೊ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಕೃಷ್ಣೇಗೌಡರು ಅವರೆಲ್ಲ ಅಪ್ಪ ಎಲ್ಲ ಡಿಸೈಡ್ ಮಾಡ್ತೀವಿ ಬಿಗರ್ ಪ್ರಿಮೈಸಸ್ಸಲ್ಲೇ ಮಾಡೋಣ, ಒಂದು 300ಗೆ ಮಾಡೋಣ ಅಂತ ಇನಿಷಿಯಲ್ ಪ್ಲ್ಯಾನ್. ಸೊ ಯಾರು ಬೆಸ್ಟು ಡೈರಿನ ಮಾಡೋದು? ಓಕೆ, ನೆದರ್ಲ್ಯಾಂಡ್ಸ್ ಅಂತೆ, ಜರ್ಮನಿ ಅಂತೆ, ಆಸ್ಟ್ರೇಲಿಯಾ ಅಂತೆ. ಫೈನಲಿ ಅವರೆಲ್ಲ ಕೋಲ್ಡ್ ಕಂಟ್ರಿ, ಇಲ್ಲ ತುಂಬ ಹಾಟ್ ಕಂಟ್ರಿ. ಸೊ ಇಸ್ರೇಲ್ ಅವರು ಇವೆಲ್ಲನೂ ಸೇರಿ ಒಂದು ಹೈಬ್ರಿಡ್ ಮಾಡಲ್ ಮಾಡಿ ಇಸ್ರೇಲ್ ಮಾಡಲ್ ಅಂತ ಒಂದು ಮಾಡಿದ್ದಾರೆ. ಸೊ ಹೋಗಿ ಅಲ್ಲೇ ಮಾಡ್ಕೊಂಬರೋಣ ಅಂತ ಹೇಳಿ ರವಿಶಂಕರ್ ಅಂತ ನಮ್ಮ ಕನ್ಸಲ್ಟೆಂಟ್ ಇದ್ದರು, ವ್ಯಾನ್ಸನ್ ಡೀಲರ್ ಅವರು. ಅವ್ರ ಜೊತೆ ಚಿಕ್ಕಪ್ಪ ಅವರೆಲ್ಲ ಅಲ್ಲಿ ಇಸ್ರೇಲ್ಗೆಲ್ಲ ಹೋಗಿ ಅಲ್ಲಿ ನೋಡ್ಕೊಂಡು ಬಂದು ಅಲ್ಲಿ ಕನ್ಸಲ್ಟೆಂಟ್ಸ್ನೇ 3 ವಿಸಿಟ್ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ರೆಕಾರ್ಡ್ ಬ್ರೇಕಿಂಗ್ 8 months ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ವಿ. ಜಸ್ಟ್ 8 months ಫಿನಿಶ್ ಮಾಡಿದ್ವಿ. ಈ ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಜೆಕ್ಟ್ ನಿಮಗೆ ಹೇಳಬೇಕು ಅಂದರೆ ಇದು ಆಲ್ಮೋಸ್ಟ್ 6 acre ಶೆಡ್ ಏರಿಯಾನೇ ಬರುತ್ತೆ. ಮಾಡ್ತೀವಿ 1000 ಅನಿಮಲ್ಸಿಗೆ ಮಾಡೋಣ ಅಂತ ಆಯಿತು. ಸೊ ಎಷ್ಟು ಬೇಕು? ಒಂದು ಆ್ಯನಿಮಲ್ಗೆ 225 square feet ಆ ಥರ ಲೆಕ್ಕ ಹಾಕಿದ್ರೆ 1000ಕ್ಕೆ 2.5 ಲಕ್ಷ square feet ಬೇಕು. ಸೊ 6 acres ಶೆಡ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಒಂದು 6 acre ಅಷ್ಟು ಇಲ್ಲೆಲ್ಲ ಆಯಿಲ್ ಪಾಮ್ ಇತ್ತು ಮುಂಚೆ, ಅದು ಡೌನ್ಫಾಲ್ ಇತ್ತು. ಅದನ್ನೆಲ್ಲ ತೆಗೆದು ನೀಟಾಗಿ ಲೆವೆಲ್ ಮಾಡಿ ಒಂದು ಒಳ್ಳೆ ವ್ಯಾಲಿನ ಸೆಲೆಕ್ಟ್ ಮಾಡಿ ಅದನ್ನು ನಾವು ಪ್ರಾಜೆಕ್ಟ್ ಫಿನಿಶ್ ಮಾಡಿದ್ವಿ. ಸೊ ಬೋರ್ಡಲ್ಲಿ ನೀವು ನೋಡ್ಬೋದು, ಅಲ್ಲಿ ಏನು ಹೇಳುತ್ತೆ ಅಂದರೆ ಶ್ರೀ ಲಕ್ಷ್ಮಿ ಡೈರಿ ಇಂಡಿಯಾಸ್ ಫಸ್ಟ್ ಸರ್ಟಿಫೈಡ್ ಹ್ಯೂಮೇನ್ ಆ್ಯನಿಮಲ್ ವೆಲ್ಫೇರ್ ಆ್ಯಂಡ್ ಆರ್ಗ್ಯಾನಿಕ್ ಡೈರಿ ಫಾರ್ಮ್ ಅಂತ ಇದೆ. ಅಂದರೆ ಏನು ಅರ್ಥ ಅಂದರೆ ಅದು ಆ ಹ್ಯೂಮನ್ ಸರ್ಟಿಫಿಕೇಷನ್ ಏನಂದರೆ ನಾವು ಎಷ್ಟು ಮಾನವೀಯತೆಯ ದೃಷ್ಟಿಯಲ್ಲಿ ಒಂದು ಹಸುನ ಸಾಕಿದ್ದೀವಿ, ಅದಕ್ಕೆ ಯಾವ ರೀತಿ ಸ್ಟ್ರೆಸ್ ಫ್ರೀ ಎನ್ವೈರ್ಮೆಂಟ್ನ ಕೊಟ್ಟು ಅದನ್ನು ನೋಡ್ಕೊಂಡು ಬಂದಿದ್ದೀವಿ ಅನ್ನೋದನ್ನು ಆ ಸರ್ಟಿಫಿಕೇಷನ್ನು ಎಂಡೋರ್ಸ್ ಮಾಡುತ್ತೆ. ಸೊ ತುಂಬ ಡೈರೀಸು ಇಂಡಿಯಾಲಿ ಆಲ್ಮೋಸ್ಟ್ ಒಂದು 3-4 yearsಯಿಂದ ಟ್ರೈ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 25-30 ಡೈರೀಸ್ ಇವತ್ತಿಗೂ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ವಿ ಆರ್ ದ ಓನ್ಲಿ ಡೈರಿ ಆ್ಯಂಡ್ ದ ಫಸ್ಟ್ ಡೈರಿ ಇನ್ ದ ಕಂಟ್ರಿ ಟು ಹ್ಯಾವ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್. ಅದ್ರ ಜೊತೆಗೆ PGS ಸರ್ಟಿಫೈಡ್, PGS ಆರ್ಗ್ಯಾನಿಕ್ ಸರ್ಟಿಫೈಡು ಇದೆ. ಇಡೀ ಪ್ರಾಜೆಕ್ಟು ನೀವು ಇದು ನೋಡ್ತಾ ಹೋದರೆ ಬಯೋಸೆಕ್ಯೂರ್ ಝೋನ್ ಅಂತ ನಿಮ್ಗೆ ಹೇಳಿದೆ. ಏನು ಬಯೋಸೆಕ್ಯೂರ್ ಝೋನ್ ಅಂದರೆ ಬೈ ಡಿಫಾಲ್ಟ್ ಇದು ಒಂದು ಹೈ ಸೆಕ್ಯೂರ್, ಅಂದರೆ ಹೊರಗಡೆಯಿಂದ ಸೌಂಡ್ ಡಿಸ್ಟರ್ಬೆನ್ಸ್ ಇರ್ಬೋದು, ಬೇರೆ ಆ್ಯನಿಮಲ್ಸ್ದು ಡಿಸೀಸ್ ಇರ್ಬೋದು, ಅಥವಾ ಹೊರಗಡೆ ಬಂದು ಇದು ಮಾಡೋದಿರ್ಬೋದು, ಯಾವುದಕ್ಕೂ ಇಲ್ಲಿ ಅವಕಾಶ ಇಲ್ಲ. ನೋಡಿ ಗೇಟ್ಸ್ ಎಲ್ಲ ನಾವು ಕ್ಲೋಸ್ ಮಾಡಿರ್ತೀವಿ. ಇವೆಲ್ಲ ಸೆನ್ಸರ್ ಬೇಸ್ಡ್ ಗೇಟ್ಸ್. ಈಗ ನಾವು ಬಂದಾಗ ಅಥವಾ ನಮ್ಮ ವೆಹಿಕಲ್ಸ್ ಬಂದಾಗ, ನಮ್ಮ ಫೀಡ್ ವ್ಯಾಗನ್ಗಳು ಬಂದಾಗ ಆವಾಗ ಮಾತ್ರ ಇದು ಓಪನ್ ಆಗುತ್ತೆ. ಬಾಕಿ ಅಂತೆ ಅದು ಶಟ್ ಡೌನ್ ಆಗುತ್ತೆ. ಎಲ್ಲ ಕಡೆ ಸೆನ್ಸರ್ಸ್ ಇದೆ ಇದಕ್ಕೆ. ಇಲ್ಲಿ ಎಂಟ್ರ್ ಆದಮೇಲೆ ಇನ್ಯಾರೂ ಇಲ್ಲಿ ಬರೋಕ್ಕಾಗಲ್ಲ. ಒಂದು ನಾಯಿ ಆಗಿರ್ಬೋದು ಅಥವಾ ಬೇರೆ ವೈಲ್ಡ್ ಆ್ಯನಿಮಲ್ಸ್ ಆಗಿರ್ಬೋದು, ಅಥವಾ ಹೊರಗಡೆ ನಾವು ಇಲ್ಲದೇ ಇದ್ದಾಗ ಹೊರಗಡೆ ಜನ ಬರೋದು,
ಅಥವಾ ಯಾರೋ ವಿಸಿಟರ್ಸ್ ಬರೋದು ಅದೆಲ್ಲ ಆಗಲ್ಲ. ಯಾಕೆಂದರೆ ನಮಗೆ ಅಂಥ ಎನ್ವೈರ್ಮೆಂಟಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವೆಲ್ಲ ತುಂಬ ಸೆನ್ಸಿಟಿವ್ ಆ್ಯನಿಮಲ್ಸು. ಹಾಗಾಗಿ ಇಲ್ಲಿಂದ ನಾವು ಒಂದು ಡಿಪ್ಪನ್ನ ಮಾಡಿದ್ದೀವಿ. ಸೊ ಹೊರಗಡೆ ಏನು ಸರ್ ಒಂದು ಡಿಫ್ರೆಂಟ್ ಆಗಿದೆಯಲ್ಲ? ಹಾಂ, ಇದೇ ಅಂದರೆ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ದು ಸೊಲ್ಯೂಷನ್. ಇಲ್ಲಿ ಬೇಸಿಕ್ಕಾಗಿ ಒಂದು ಕಂಟಾಮಿನೇಷನ್ನ ಅರೆಸ್ಟ್ ಮಾಡೋ ಅಂಥದ್ದು. ಏನು ಬೇಸಿಕ್ ಅಂದರೆ, ನಾವು ವೆಹಿಕಲ್ ಹೊರಗಡೆಯಿಂದ ಬರ್ತೀವಿ, ಅಲ್ಲಿ ಎಷ್ಟೋ ಜನ ಹಸು ಸಾಕಿರ್ತಾರೆ, ಆ ಸಗಣಿ ಮೇಲೆ, ಯೂರಿನ್ ಮೇಲೆ, ಅಥವಾ ಅಲ್ಲಿ ಕಂಟಾಮಿನೇಷನಲ್ಲಿ ಬರ್ತೀವಿ, ಅಥವಾ ನಾವು ಇನ್ನೆಲ್ಲೋ ಹೋಗಿ ಬಂದಿರ್ಬೋದು, ನಾವು ಅಲ್ಲಿ ಫುಡ್ ಡಿಪ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಸರಿ ಇದರಲ್ಲಿ ಎಲ್ಲ ಡಿಪ್ ಮಾಡ್ಕೊಂಡು ಹೋದರೆ 100% ಅಂತಲ್ಲ, ಹಾಸ್ಪಿಟಲ್ ಒಳಗೆ ಎಂಟ್ರ್ ಆಗೋವಾಗ ಹೆಂಗೆ ನೀವು ಹ್ಯಾಂಡನ್ನು ಸ್ಯಾನಿಟೈಸ್ ಮಾಡ್ಕೊಂಡು ಹೋಗ್ತೀರಿ, ಆ ರೀತಿ ICU ಒಳಗಡೆ ಹೋಗಾಗ ಇನ್ನೂ ಡೀಪ್ ಆಗಬೇಕು, ಅದನ್ನ ಅಲ್ಲಿ ಫರ್ದರ್ ನಾವು ಮಾಡ್ಕೊತೀವಿ. ಬಟ್ ಬೇಸಿಕ್ ಏನಿದೆ ಅದನ್ನು ಇಲ್ಲಿ ಅರೆಸ್ಟ್ ಮಾಡ್ಕೊತೀವಿ. ಆ್ಯಂಡ್ ಇದು ಎವ್ರಿಡೇ ರುಟೀನ್. ವೆಹಿಕಲ್ ಬರಲಿ ಬಿಡಲಿ ಏನೇ ಆಗಲಿ, ಇದನ್ನು ಎವ್ರಿಡೇ ಡ್ರೈನ್ ಔಟ್ ಮಾಡ್ತೀವಿ ಮತ್ತು ರೀಫಿಲ್ ಮಾಡಿ ಆ ಪ್ರೋಟೋಕಾಲ್ ಪ್ರಕಾರ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇದು ಅಷ್ಟು ಮುಖ್ಯ ಅಂತ ಅನಿಸುತ್ತೆ ಸರ್? ವೆರಿ ಇಂಪಾರ್ಟೆಂಟ್. ಒಂದು ಆ್ಯಕ್ಚುಲಿ ಇಟ್ ಇಸ್ ಇಂಪಾರ್ಟೆಂಟ್. ಇನ್ನೊಂದು ಏನಂದರೆ, ಈಗ ಹೊರಗಡೆಯಿಂದ ಯಾರು ಬಂದರೆ ಸೈಕಲಾಜಿಕಲಿ ಒಂದು ಸರಿ ಇದು ಕ್ರಾಸ್ ಆಗೋಗ್ಲೇ ಎಸ್ ವಿ ಶುಡ್ ಬಿ ಅಲರ್ಟ್ ಅನ್ನೋದು, ಇಟ್ ಇಸ್ ಅಲರ್ಟ್ ಫ್ಲ್ಯಾಗ್ ಥರ ಇದು. ಅದು ತುಂಬ ಇಂಪಾರ್ಟೆಂಟ್. ಸೈಕಲಾಜಿಕಲ್ನೇ ಪ್ರಿಪೇರ್ ಆಗಬೇಕಲ್ಲ. ಹೌದು. ನಾವು ಎಷ್ಟೇ ಹೇಳ್ಬೋದು, ಅವ್ರ ಮೈಂಡ್ಗೆ ಹೋಗಿಲ್ಲ ಅಂದರೆ ಅಲ್ಲಿ ಹೋಗಿ ಮತ್ತೆ ಹಸುನ ಮುಟ್ಟೋದು, ಗಲಾಟೆ ಮಾಡೋದು, ಈ ಥರ ಎಲ್ಲ ಮಾಡ್ಬೋದು. ಸೊ ಇಲ್ಲಿ ಡೈರಿಲಿ ಇನ್ನೊಂದು ಹೈಲೈಟ್ ಏನಂದರೆ, ತುಂಬ ನಾನಿಷ್ಟು ಜೋರಾಗಿ ಮಾತಾಡೋದನ್ನು ಎಂಡ್ವರೆಗೂ ಕೇಳುತ್ತೆ. ಯಾಕೆಂದರೆ ಒಂದು ಹಸುನ ನಿಮಗೆ ಕೂಗೋದು ಕೇಳಲ್ಲ. ಹೌದು. ಅಷ್ಟು ಸ್ಟ್ರೆಸ್ನ ನಾವು ಡೌನ್ ಮಾಡಿದ್ದೀವಿ. ಹೆಂಗೆ ಡೌನ್ ಮಾಡಿದ್ದೀವಿ ಅಂದರೆ, ಆ ಫ್ರೀಡಮ್, ಆ್ಯನಿಮಲ್ ಫ್ರೀಡಮ್ ಇದೆ. ಎಲ್ಲೂ ಮೂಗ್ದಾರ ಹಾಕಲ್ಲ, ಕಟ್ಟಲ್ಲ. ಅದಕ್ಕೆ ಬೇಕಾದಂಥ ಅನ್ಲಿಮಿಟೆಡ್ ಫುಡ್ಡು, ವಾಟರು, ಏರು, ಆಮೇಲೆ ಆ ಬೌಂಡ್ರಿ ಒಳಗಡೆ ಓಡಾಡೋದಕ್ಕೆ ಅದಕ್ಕೆ ಫ್ರೀಡಮ್ ಕೊಟ್ಟಿದ್ದೀವಿ. ನ್ಯಾಚುರಲ್ ಬಿಹೇವಿಯರ್ನ ಎಕ್ಸಿಬಿಟ್ ಮಾಡೋದಕ್ಕೆ ಫ್ರೀಡಮ್ ಕೊಟ್ಟಿದ್ದೀವಿ. ಹಾಗಾಗಿ ಅದಕ್ಕೂ ಸ್ಟ್ರೆಸ್ ಇಲ್ಲ. ಅದಕ್ಕೆ ಊಟ ಬೇಕು ಅಂದಾಗ ಕಿರ್ಚ್ಕೊಬೇಕು, ಅಥವಾ ಏನಾದ್ರು ಅನ್ಕಂಫರ್ಟೇಬಲ್ ಆದಾಗ ಮಾಡಬೇಕು, ಅದು ಯಾವುದೂ ಇರಲ್ಲ. ಹಾಗಾಗಿ ನಾವು ಅಲ್ಲಿ ಹೋಗೋಗ್ಲೂ ತುಂಬ ಕೇರ್ಫುಲ್ಲಾಗಿ ನಾವು ಹೋಗಬೇಕಾಗುತ್ತೆ. ಆ್ಯಂಡ್ ಇಟ್ ಇಸ್ ಎ ಟೆಕ್ನಾಲಜಿ ಡ್ರಿವನ್ ಪ್ರಾಜೆಕ್ಟ್. ಏನು ಟೆಕ್ನಾಲಜಿ ಡ್ರಿವನ್ ಪ್ರಾಜೆಕ್ಟ್ ಅಂದರೆ, ಪ್ರತಿ ಇನ್ಸ್ಟೆನ್ಸಲ್ಲೂ ನಿಮಗೆ ಒಂದಲ್ಲ ಒಂದು ರೀತಿ ಟೆಕ್ನಾಲಜಿನ ಇಲ್ಲಿ ನೀವು ಇದು ಡಿಪ್ ಮಾಡ್ಕೊಂಡು ಬನ್ನಿ, ಒಂದಲ್ಲ ಒಂದು ರೀತಿಯಲ್ಲಿ ಟೆಕ್ನಾಲಜಿನ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. IoT ಬೇಸ್ಡ್ ಇರ್ಬೋದು. ಅಂದರೆ ಆ್ಯನಿಮಲ್ಸ್ಗೆ ಹೀಟ್ ಆದಾಗ ಫ್ಯಾನ್ಗಳು ಆಟೋಮೆಟಿಕ್ಕಾಗಿ ಆನ್ ಆಗೋದಿರ್ಬೋದು, ಅಥವಾ ನೀರು ವಾಟರ್ ಟಫಲ್ಲಿ ಕಡಿಮೆ ಆದಾಗ ಮೆಕ್ಯಾನಿಕಲ್ ಫ್ಲೋಟಿಂದ ಅದು ವಾಟರ್ ಲೆವೆಲ್ಗೆ ಫಿಲ್ ಆಗೋದಿರ್ಬೋದು. ಆಮೇಲೆ ಈಚ್ ಆ್ಯನಿಮಲ್ಗೆ ಒಂದು ಪೆಡೋಮೀಟರ್ ಅಂತ ಇರುತ್ತೆ. ಆ ಪೆಡೋಮೀಟರು ಅದರದ್ದು ಎಲ್ಲ ಲೈಫ್ ಟ್ರ್ಯಾಕಿಂಗು, ಅದರದ್ದು ಆ್ಯಕ್ಟಿವಿಟಿ, ಅದಕ್ಕೆ ಹುಷಾರಿಲ್ವಾ ಅಥವಾ ಹುಷಾರು ತಪ್ಪಕ್ಕೆ ರೆಡಿ ಆಗ್ತಾ ಇದೆಯಾ ಅದು. ಸೊ ಪ್ರಿವೆಂಟಿವ್, ಇದಕ್ಕೆಲ್ಲ ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ. ಪ್ರತಿಯೊಂದನ್ನು ಅನಲೈಸ್ ಮಾಡ್ತಿರ್ತೀರಲ್ಲ? ಪ್ರತಿಯೊಂದು ರಿಯಲ್ ಟೈಮನ್ನು ಅನಲೈಸ್ ಮಾಡ್ತಾ ಇರ್ತೀವಿ. ಅನಲೈಸ್ ಮಾಡಲಿಲ್ಲ ಅಂದ್ರೂ ಕ್ರಿಟಿಕಲ್ ಅಲರ್ಟ್ಸು ನಮ್ಮ ಫೋನ್ಗೆ ಮತ್ತು ಇದಕ್ಕೆಲ್ಲ ಬಂದೇ ಬರುತ್ತೆ, ತುಂಬ ಕ್ರಿಟಿಕಲ್ ಇದ್ದಾಗ. ಇಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ, ಟೆಕ್ನಾಲಜಿ ಒಂದೇ ಇದ್ದರೆ ಸಾಕಾಗಲ್ಲ. ಟೆಕ್ನಾಲಜಿ ಇಸ್ ಓನ್ಲಿ ಒನ್ ಲೇಯರ್ ಅಷ್ಟೇ. ಹೌದು. ಟೆಕ್ನಾಲಜಿ ನಿಮಗೆ ಹೆಲ್ಪ್ ಮಾಡುತ್ತೆ, ಅಸಿಸ್ಟ್ ಮಾಡುತ್ತೆ ಅಷ್ಟೇ. ಬಟ್ ಅದರ್ವೈಸ್ ಎಲ್ಲ ನಾವೇ ಇದು ಮಾಡಬೇಕು. ಇದರಿಂದ ತುಂಬ ಬರ್ಡನ್ ನಮಗೆ ಕಡಿಮೆ ಆಗುತ್ತೆ. ಎಫಿಷಿಯನ್ಸಿ ಆಫ್ ದ ಫಾರ್ಮ್ ಇಂಪ್ರೂವ್ ಆಗುತ್ತೆ, ಬ್ರೀಡಿಂಗ್ ಟೆಕ್ನಿಕ್ಸ್ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಡಿಸೀಸು ಪ್ರಿವೆಂಟಿವ್. ಮ್ಯಾನ್ ಪವರು ಸೇವ್ ಮಾಡ್ಬೋದು. ಮ್ಯಾನ್ ಪವರ್ ಸಿಕ್ಕಾಪಟ್ಟೆ ಸೇವ್ ಆಗುತ್ತೆ. ಎಂಟೈರ್ ಪ್ರಾಜೆಕ್ಟಲ್ಲಿ ನಮಗೆ 1000 ಹಸುಗೆ ಬರೀ 15 ಜನ ಇರೋದು. ಕೇವಲ 15. ಅದರಲ್ಲೂ 15 ಏನಕ್ಕೆ ಅಂದರೆ, ಒಬ್ಬರು ಮೇನ್ ಡಾಕ್ಟರ್ ಇರ್ತಾರೆ, ಇಬ್ಬರು ಸೂಪರ್ವೈಸರ್ ಇದ್ದಾರೆ, 5 ಜನ ಮಿಲ್ಕರ್ಸ್ ಇದ್ದಾರೆ. ಮಿಲ್ಕರ್ಸ್ ಅಂದರೆ ಅವ್ರು ಬಂದು ಮಿಲ್ಕ್ ಮಾಡಿ ಅವ್ರದ್ದು ಏರಿಯಾನೆಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ. ಅದಾದಮೇಲೆ ಇಬ್ಬರು ಟ್ರ್ಯಾಕ್ಟರ್ ಡ್ರೈವರ್ಸ್ ಇದ್ದಾರೆ. ಆ ರೀತಿ ಇನ್ನೊಂದು ಇಬ್ಬರು ಎಲೆಕ್ಟ್ರಿಷಿಯನ್ನು, ವೆಲ್ಡರು, ಈ ಥರದ್ದು. ಸೊ ನೀವು ಶೆಡ್ನ ಈಗ ನೋಡ್ತಾ ಇರ್ಬೋದು, ನಾವು ಎಂಟ್ರ್ ಆಗ್ತಾ ಇದ್ದೀವಿ. ಹೌದು. ಇಡೀ ಪ್ರಾಜೆಕ್ಟಲ್ಲಿ ಹೈಲೈಟು ಮತ್ತು ಬ್ಯೂಟಿ ಏನಂದರೆ ಶೆಡ್ ಡಿಸೈನ್. ಮೋಸ್ಟ್ಲಿ ನಾವು ಏನು ಟೈಮ್, ಎನರ್ಜಿ, ಮನಿ ಯಾವುದಕ್ಕೆ ಸ್ಪೆಂಡ್ ಮಾಡಿದ್ದೀವಿ ಅಂದರೆ ಶೆಡ್ಡನ್ನು ಡಿಸೈನ್ ಮಾಡೋದಕ್ಕೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಒಂದು ಆ್ಯನಿಮಲ್ ಹೋಗೋ ಜಾಗದಲ್ಲಿ ಅಥವಾ ಹ್ಯೂಮನ್ಸ್ ಹೋಗೋ ಜಾಗ ಅಥವಾ ಒಂದು ನಮ್ಮ ವೆಹಿಕಲ್ ಓಡಾಡೋ ಜಾಗ ಕ್ರಾಸ್ ಆಗೋದೇ ಇಲ್ಲ. ಎಲ್ಲೂ ಟ್ರಾಫಿಕ್ಕು ಇನ್ ಬಿಟ್ವೀನ್ ಇಂಟರ್ಸೆಕ್ಷನ್ ಆಗೋದೇ ಇಲ್ಲ. ಅದು ಡಿಸೈನ್. ಪ್ಲಸ್ ಅವು ಸಾಯಿಲ್ ಇದೆ, ಅದಕ್ಕೆ ಬೆಡ್ಡಿಂಗ್ ಸಾಯಿಲ್ ಇದೆ, ಆಮೇಲೆ ಬೇಕಾದಂಗೆ ಅದಕ್ಕೆ ಊಟ ಇದೆ. ಇನ್ನೊಂದು ಕಡೆ ಡಂಗು ಅದರದ್ದು ವೇಸ್ಟೆಲ್ಲ ಕ್ಲೀನ್ ಮಾಡೋಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಅದನ್ನ ಫರ್ದರಾಗಿ ನಮ್ಮ ಡಾಕ್ಟರ್ ಸಾದತ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದು ಹೈಲೈಟ್. ನೀವು ನೋಡ್ಬೋದು, ಶೆಡ್ ನಂಬರ್ ಶೆಡ್ A, ಶೆಡ್ B, ಶೆಡ್ C, ಶೆಡ್ D ಅಂತ 4 ಶೆಡ್ಸ್ ಇದೆ.
ಎಲ್ಲದಕ್ಕೂ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಸೆಗ್ರಿಗೇಷನ್ಸ್ ಮಾಡ್ಕೊಂಡಿದ್ದೀವಿ. ಸೆಗ್ರಿಗೇಷನ್ ಅಂದರೆ ಹೈ ಇಲ್ಡರು, ಲೋ ಇಲ್ಡರು, ಮಿಡ್ ಇಲ್ಡರು, ಕಾಫು, ಹೀಫರು, ಡ್ರೈ ಆ್ಯನಿಮಲ್ಲು, ಪ್ರೆಗ್ನೆಂಟ್ ಆ್ಯನಿಮಲ್ಸ್, ಮಿಲ್ಕರ್ಸು, ಕರು ಹಾಕಕ್ಕೆ ರೆಡಿಯಾಗಿರೋವು, ಟ್ರೀಟ್ಮೆಂಟ್ ಆ್ಯನಿಮಲ್ಸ್, ಎಲ್ಲದಕ್ಕೂ ಬೇರೆ ಬೇರೆ ಸೆಗ್ಮೆಂಟ್ ಇದೆ. ಶೆಡ್ಡಲ್ಲಿ ವೆಂಟಿಲೇಷನ್ ಭಾಳ ಇಂಪಾರ್ಟೆಂಟ್. ನೀವು ಹಿಂದೆ ನೋಡ್ಬೋದು, ಈ ಸೈಡ್ ಒಂದು ಶೆಡ್ ಇದೆ, ಈ ಕಡೆ ಒಂದು ಶೆಡ್ ಇದೆ. ಮಧ್ಯ ಗ್ರೀನರಿ ಮೇಂಟೈನ್ ಮಾಡಿದ್ದೀವಿ. ಗ್ರೀನರಿ ಮತ್ತು ಎಲ್ಲೂ ಟ್ರೆಡಿಷ್ನಲ್ ಮೆಥಡ್ ಥರ ಗೋಡೆಗಳಾಗಲಿ ಕಿಟಕಿಗಳು ಈ ಥರ ಯಾವುದೂ ನಾವು ಕ್ಲೋಸ್ ಮಾಡ್ಕೊಂಡಿಲ್ಲ. ಒಂದು ಕಡೆಯಿಂದ ಬ್ರೀಸ್ ಬಂದರೆ ಆ ಶೆಡ್ನ ಕ್ರಾಸ್ ಮಾಡಿ ಈ ಮಧ್ಯ ಗ್ಯಾಪ್ ಕೊಟ್ಟು ಈ ಕಡೆಗೆ ಏರ್ ಪಾಸ್ ಆಗೋ ಅಂಥದ್ದು. ಸೊ ಇದು ಭಾಳ ಇಂಪಾರ್ಟೆಂಟು. ಟ್ರೆಡಿಷ್ನಲ್ ಮೆಥಡಲ್ಲಿ ಎಲ್ಲ ಕವರ್ ಮಾಡ್ಕೊತಾರೆ. ಬಟ್ ಹೈಯೆಸ್ಟು ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ಲಾರ್ಜರ್ ಆ್ಯನಿಮಲ್ಸ್ ಅಲ್ವಾ. ಹೌದು. ಸೊ ಹಂಗಾಗಿ ಇದು ಭಾಳ ಕ್ರೂಷಿಯಲ್. ಶೆಡ್ ಡಿಸೈನಲ್ಲಿ ವೆಂಟಿಲೇಷನ್ ಇಸ್ ದ ಅಟ್ಮೋಸ್ಟ್ ಪ್ರಯಾರಿಟಿ. ನೀವು ಇನ್ನೂ ಒಂದು 20 ಅಡಿ ಗ್ಯಾಪ್ ಕೊಟ್ಟರು ಪರವಾಗಿಲ್ಲ. ಈಚ್ ಕೌಗೆ ನಂಬರ್ ಇರುತ್ತೆ. ಕೌ 627, 780, 730 ಹೀಗೆ ನಂಬರ್ಸ್ ಇರುತ್ತೆ. ಅದನ್ನ ಟ್ಯಾಗ್ ಮಾಡ್ತೀವಿ ಕಿವಿಗೆ. ಆ ಟ್ಯಾಗ್ ಮಾಡೋದ್ರ ಜೊತೆಗೆ ಅದಕ್ಕೊಂದು ಪೆಡೋಮೀಟರ್ ಅಂತ ಹಾಕಿರ್ತೀವಿ ಕಾಲಿಗೆ. ಸೊ ಪೆಡೋಮೀಟರ್ ಏನು ಮಾಡುತ್ತೆ ಅಂದರೆ ಆ್ಯಕ್ಟಿವಿಟಿ ಟ್ರ್ಯಾಕ್ ಮಾಡುತ್ತೆ. ಅದು ತುಂಬ ರಗೆಡ್ ಟ್ಯಾಗ್. ಅದು ಆಲ್ಮೋಸ್ಟ್ ಬ್ಯಾಟ್ರಿ ಲೈಫು 9 ಇಯರ್ಸ್ ಬರುತ್ತೆ ಅದರದ್ದು. ಇವೆಲ್ಲ ಇಸ್ರೇಲ್ ಟೆಕ್ನಾಲಜಿನೇ. ಸೊ ಇದು ಏನಂದರೆ ಒಂದು ಕೌ ಐಡೆಂಟಿಫಿಕೇಷನ್ನು, ಇನ್ನೊಂದು ಕೌದು ಆ್ಯಕ್ಟಿವಿಟಿ ಹೇಳುತ್ತೆ. ಸೊ ಎಷ್ಟು ಮೂಮೆಂಟ್ ಮಾಡಿದೆ, ಒಂದು ಹಸುಗೆ ಬೇಜಾರಾಗಿದ್ರೆ ಗೊತ್ತಾಗುತ್ತೆ. ಹೌದಾ? ಹೆಂಗೆ ಬೇಜಾರು ಅಂದರೆ ಸೈಕಲಾಜಿಕಲಿ ಆ ಥರ ಅಲ್ಲ. ಒಂದು 4-5 ಹಸು ಅದನ್ನ ಬುಲ್ಲಿ ಮಾಡಿ ಹೋಗೊಂದು ಮೂಲೆಯಲ್ಲಿ ಕೂತಿದ್ರೆ ಅದ್ರ ಬಿಹೇವಿಯರ್ ಮೇಲೆ ಒಂದು ಆಲ್ಗರಿದಮ್ ಸೆಟ್ ಆಗಿರುತ್ತೆ. ನಮಗೆ ಇಂಡಿಕೇಶನ್ ಬರುತ್ತೆ, ಈ ಹಸು ಮೇಲೆ ಅಟೆನ್ಷನ್ ಕೊಡಿ. ಅಥವಾ ಒಂದು ಹಸು ಎದ್ದು ಫೀಡಿಂಗಿಗೆ ಬಂದಿಲ್ಲ 24 ಅವರ್ಸಲ್ಲಿ ಅಥವಾ 10 ಅವರ್ಸಲ್ಲಿ. ಸೊ ಆ ಇಂಡಿಕೇಷನ್ ನಮಗೆ ಬರುತ್ತೆ. ಓಕೆ, ಕೌ ನಂಬರ್ 627 ಬರ್ತಾ ಇಲ್ಲ, ಅಟೆಂಡ್ ಮಾಡಿ ಅಂತೇಳಿ. ಕ್ರಿಟಿಕಲ್ ಅಲರ್ಟ್ಸ್ ಎಲ್ಲ ಇಮೇಲ್ ಇದು ಮೆಸೇಜು ಪಾಪಪ್ ಆಗುತ್ತೆ ಇಮೇಲ್ಸಲ್ಲಿ, ಇದರಲ್ಲಿ ಆ್ಯಪಲ್ಲಿ. ಇಲ್ಲ ಅಂದರೆ ಜನ್ರಲ್ಲಾಗಿ ನಮ್ಮ ಸಿಸ್ಟಮ್ ನೋಡಿದಾಗ ಎಲ್ಲದಕ್ಕೂ ಒಂದೊಂದು ಗ್ರಾಫ್ ಇದೆ. ಮಿಲ್ಕಿಂಗಿಗೆ ಒಂದು ಗ್ರಾಫ್ ಇದೆ, ಆಮೇಲೆ ಅದ್ರದ್ದು ಆ್ಯಕ್ಟಿವಿಟಿಗೆ ಒಂದು ಗ್ರಾಫ್ ಇದೆ, ಆಮೇಲೆ ಫೀಡಿಂಗಿಗೆ ಒಂದು ಗ್ರಾಫ್ ಇದೆ, ರುಮಿನೇಷನ್ ಅಂತೀವಿ ಎಷ್ಟು ಸರಿ ಅದು ಆಗುತ್ತೆ ಅದಕ್ಕೊಂದು ಗ್ರಾಫ್ ಇದೆ. ಇವೆಲ್ಲ ಇಂಡಿಕೇಟರ್ಸ್ ಆಫ್ ಆ್ಯನಿಮಲ್ ಹೆಲ್ತ್. ಅದೇ ರೀತಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಕಮರ್ಷಿಯಲ್ ಇದಕ್ಕೆ ಅದು ಲಿಂಕ್ ಆಗೋದೇನೆಂದರೆ, ಈಗ ಒಂದು ಹಸು 21 ಡೇಸಿಗೆ ಅದು ಹೀಟ್ ಸೈಕಲ್, ಅದರದ್ದು ಫರ್ಟೈಲ್ ಸೈಕಲ್. ಸೊ ಅಕಸ್ಮಾತ್ ಇವತ್ತೊಂದು ಹಸು ಹೀಟಿಗೆ ಬಂದಿದೆ ಅಂದರೆ ಇಲ್ಲಿ ಅಲರ್ಟ್ ಬರುತ್ತೆ. ಓಕೆ, ಕೌ ನಂಬರ್ 627 ಇವತ್ತು ಹೀಟಿಗೆ ಬಂದಿದೆ, ಪಿನ್ ಪಾಯಿಂಟಾಗಿ ಇಷ್ಟೇ ಹೊತ್ತಾಗಿ ಇನ್ಸೆಮಿನೇಟ್ ಮಾಡಿ. ಅವಾಗ ಸಕ್ಸಸ್ ರೇಟ್ ಜಾಸ್ತಿ. ಸೊ ಪ್ಯೂರ್ಲಿ ಇಲ್ಲಿ 2 ಬ್ರೀಡ್ಸ್ ಆಫ್ ಕೌಸ್ ಇದೆ. ಒಂದು HF ಅಂತ, ಹಾಲ್ಸ್ಟೈನ್ ಆ್ಯಂಡ್ ಫ್ರಿಜಿಯನ್ ಅಂತ, ಅದು ದಟ್ ಇಸ್ ಅ ಕ್ರಾಸ್ ಬ್ರೆಡ್ ಕೌ. ಇನ್ನೊಂದು ಜರ್ಸಿ. ಹಾಲ್ಸ್ಟೈನ್ ಆ್ಯಂಡ್ ಫ್ರಿಜಿಯನ್ನು ಯಾವಾಗಲೂ ಹೈ ಈಲ್ಡರ್. ನಿಮಗೆ ಜೆನೆಟಿಕ್ಸ್ ಇಂಪ್ರೂವ್ ಆದಂಗೆ ಆಲ್ಮೋಸ್ಟ್ 60 ಲೀಟರ್ಸ್ 70 ಲೀಟರ್ಸ್ವರೆಗೂ ಗ್ಲೋಬಲಿ ಅದನ್ನ ಟಚ್ ಮಾಡಿದ್ದಾರೆ. ನಮ್ಮ ಫಾರ್ಮಲ್ಲಿ 55 ಲೀಟರ್ಸ್ ಹೈಯೆಸ್ಟು ನಾವು ಒಂದು 15 ಆ್ಯನಿಮಲ್ಸು ರೀಚ್ ಆಗಿದ್ದೀವಿ, ಅದು ಜೆನೆಟಿಕ್ಲಿ. ಆ್ಯಂಡ್ ಜರ್ಸಿ ಏನಂದರೆ ಶಾರ್ಟರ್ ಆ್ಯನಿಮಲ್ಸು, ಅದು ಫೀಡ್ ಇಂಟೆಕ್ ಕಡಿಮೆ, ಆಮೇಲೆ ಡಿಸೀಸ್ ಕಡಿಮೆ, ಈಲ್ಡು ಕಡಿಮೆ, ಬಟ್ ಫ್ಯಾಟ್ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು 2 ಕಾಂಬಿನೇಷನಲ್ಲಿ ಅದನ್ನು ಮಾಡಿಟ್ಕೊಂಡಿದ್ದೀವಿ. ನಾವು ಆ್ಯನಿಮಲ್ಸ್ನ ದೇವನಹಳ್ಳಿ ಸುತ್ತಮುತ್ತ ಬೆಲ್ಟಲ್ಲಿ ತಗೊಂಡು ಬಂದೀವಿ. ಒಂದು ಕತೆ ಏನು ಹೇಳುತ್ತೆ ಅಂದರೆ, ಒಂದು ಸ್ಪ್ಯಾನಿಷ್ ರಾಣಿ ಇಂಡಿಯಾಗೆ ಬಂದಾಗ ಇಲ್ಲಿ ನಮ್ಮ ವಾತಾವರಣ ನೋಡಿ ಖುಷಿ ಆಗಿಬಿಟ್ಟು ಒಂದು 300 ಆ್ಯನಿಮಲ್ಸ್ನ ಏರ್ ಲಿಫ್ಟ್ ಮಾಡಿದ್ರಂತೆ. ಮಾಡಿದಾಗ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಕೆಲವು ಪಾಕೆಟ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಪಂಜಾಬ್ ಹತ್ರ ಕೆಲವು ಮಾಡಿದ್ದಾರೆ, ಊಟಿ ಕಡೆ, ಕೊಡೈಕೆನಲ್ಲು, ದೇವನಹಳ್ಳಿ ಹತ್ರ ಹಿಂಗೆಲ್ಲ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಬ್ರೀಡಿಂಗ್ ಆಗ್ತಾ ಓವರ್ ಪೀರಿಯಡ್ ಆಫ್ ಜನ್ರೇಷನ್ನು ಪೆಡಿಗ್ರಿ ಎಲ್ಲ ಹಾಳಾಗಿದೆ. ಇದ್ದಿದ್ರಲ್ಲಿ ಬೆಸ್ಟ್ ಪೂಲು ನಮಗೆ ಆ ಟೈಮಲ್ಲಿ ಸಿಕ್ಕಿದ್ದು ದೇವನಹಳ್ಳಿ ಹತ್ರ. ದೇವನಹಳ್ಳಿ, ಶಿಡ್ಲಘಟ್ಟ, ಕೋಲಾರ, ಇದು ಬ್ಯಾಂಗ್ಳೂರು ಸುತ್ತಮುತ್ತ ಅಲ್ಲೆಲ್ಲ ಒಳ್ಳೆ ರೇರಿಂಗ್ ಮಾಡ್ತಾರೆ. ಹೈ ಕ್ವಾಲಿಟಿ ಹೈ ಪೆಡಿಗ್ರಿ ಸಿಮನ್ನ ಕೆಲವು ಇನ್ಸ್ಟಿಟ್ಯೂಷನ್ಸು ಅಥವಾ ಕೆಲವು ಕಂಪ್ನೀಸ್ ಕೊಡ್ತಾರೆ. ABS ಅಂತಿದೆ, WWS ಅಂತಿದೆ, ವೈಕಿಂಗ್ ಜೆನೆಟಿಕ್ಸ್ ಅಂತಿದೆ, ಈ ಥರ ಎಲ್ಲ ಸುಮಾರು ಕಂಪ್ನೀಸ್ ಇದ್ದಾರೆ. ಗೌರ್ಮೆಂಟ್ದು ಕೆಲವಿದೆ. ಸೊ ನಾವು 1-2 ಕಂಪ್ನಿ ಜೊತೆ ಟೈಅಪ್ ಅಂದರೆ ಅವ್ರದ್ದು ಇದನ್ನು ಪರ್ಚೇಸ್ ಮಾಡ್ತಾಯಿದ್ವಿ, ಸೆಮೆನ್ ಸ್ಟ್ರಾಸ್ನ ಪರ್ಚೇಸ್ ಮಾಡಿ ಜೆನೆಟಿಕ್ಸ್ನ ಗ್ರ್ಯಾಜುವಲಿ ಇಂಪ್ರೂವ್ ಮಾಡ್ಕೊಂಬಂದ್ವಿ. ಸೊ ಏನಂದರೆ ಇವಾಗ ಫಸ್ಟು ಹುಟ್ಟ ಕರು ಏನಿದೆ ಅದರಲ್ಲೂ ಸಾರ್ಟೆಡ್ ಸೆಮೆನ್ ನಾವು ಯೂಸ್ ಮಾಡೋದು. ಯಾಕೆಂದರೆ ಇಷ್ಟು ದೊಡ್ಡ ಡೈರಿಲಿ 50% ಗಂಡು ಕರು ಬಂದರೆ ಅದನ್ನು ಏನು ಮಾಡೋದು ಅಲ್ವಾ. ಸೊ ದಟ್ಸ್ ಚಾಲೆಂಜು ಮತ್ತು ಸೋಷಿಯಲ್ ಆಬ್ಲಿಗೇಷನ್. ಅದು ನಾವು ಆ ರೀತಿ ಮಾಡೋಕ್ಕಾಗಲ್ಲ, ನಮ್ಗೆ ಒಂದು ಜವಾಬ್ದಾರಿನೂ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಸಾರ್ಟೆಡ್ ಸೆಮೆನ್. ಸಾರ್ಟೆಡ್ ಅಂದರೆ ಲ್ಯಾಬಲ್ಲಿ XY ಕ್ರೋಮೋಸೋಮ್ಸಲ್ಲಿ ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ
ನಮಗೆ ಬರೀ ಫೀಮೇಲ್ ಹುಟ್ಟ ಅಂತ ಸೀಮನ್ನ ನಾವು ಇದಕ್ಕೆ ಬ್ರೀಡಿಂಗ್ ಪ್ರಾಕ್ಟೀಸಿಗೆ ಯೂಸ್ ಮಾಡಿದ್ದೀವಿ. ಸೊ ಫಸ್ಟ್ ಕರು ಏನು ಹುಟ್ಟುತ್ತಲ್ಲ ಆಲ್ಮೋಸ್ಟ್ ಒಂದು 5000 ಲೀಟರ್ಸ್ವರೆಗೂ ಬರುತ್ತೆ 9 ಮಂತ್ಸಲ್ಲಿ. F2ಗೆ ಹೋದಾಗ ಮೇ ಬಿ ಒಂದು 6000, ಅದೇ ಥರ F4 7000, 8000, 10, 12,000ವರೆಗೂ ರೀಚ್ ಆಗಿದ್ದಾರೆ. ಸೊ ನಾವೀಗ ಕೊಡೋ ಪೇರೆಂಟ್ ಬುಲ್ದೆಲ್ಲ ಆಲ್ಮೋಸ್ಟು ಅದ್ರ ತಾಯಿ, ಆ ಬುಲ್ಲಿನ ತಾಯಿ ಏನಿರುತ್ತೆ ಅವೆಲ್ಲ 10,000, 12,000, 13,000 ಲೀಟರ್ಸ್ ಇರೋ ಅಂಥದ್ದೇ ಕೊಡೋದು. ಸೊ ಇಲ್ಲಿಗೆ ಬರ್ತಾ ಅದು ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗೋದು, ಯಾಕಂದರೆ ಇಟ್ಸ್ ಅ ಕಮರ್ಷಿಯಲ್ ಡೈರಿ. ಸೊ ಈಗ ಡೈರಿ ಅಂದರೆ ಸರ್ ಮೇಜರ್ ಆಗಿ ಒಂದು ಮಿಲ್ಕಿಂಗು, ಒಂದು ಸಗಣಿ, ಇವೆರಡನ್ನೂ ಮೇಂಟೈನ್ ಮಾಡಬೇಕು. ಕರೆಕ್ಟ್. ಸೊ ಅವು ಎರಡನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ? ಎರಡು ಎಸೆಟ್ಟೆ, ನೀವು ಕರೆಕ್ಟಾಗಿ ಕೇಳಿದ್ರಿ, ಎರಡು ಎಸೆಟ್ಟೆ. ಈಗ ಫಸ್ಟ್ ಟೈಮ್ ನಾನು ಹೇಳ್ದಂಗೆ ಏನಕ್ಕೆ ನಾವು ಡೈರಿ ಸ್ಟಾರ್ಟ್ ಮಾಡಿದ್ದು ಸಗಣಿಗೆ. ಬಟ್ ಸಗಣಿ ಮಾತ್ರ 1000 ಹಸು ಸಾಕೊಂಡಿರೋಕ್ಕಾಗಲ್ಲ, ಹಾಗಾಗಿ ಇದಕ್ಕೆ ಮಿಲ್ಕಿಗೆ ಬಂದು ನಮಗೆ ಹಸಿ ಸಗಣಿ ಇಲ್ಲಿ ಸಿಗ್ತಾ ಇರೋದು ಆಲ್ಮೋಸ್ಟ್ ಒಂದು 2000 ಟನ್ಸ್ ನಮಗೆ ಸಗಣಿ ಸಿಗುತ್ತೆ. ಬಾಕಿದೆಲ್ಲ ನಮ್ಮ ಪ್ಯಾಡಕಲ್ಲಿ ಮಿಕ್ಸ್ ಆಗಿ ಮಡ್ ಜೊತೆಗೆ ಸೇರ್ಕೊಂಡು ವರ್ಷಕ್ಕೊಂದ್ಸರಿ ಸಾಯಿಲ್ ಮಿಕ್ಸ್ ಆಗಿ ಕಾಂಪೋಸ್ಟ್ ಆಗಿ ಸಿಗುತ್ತೆ. ಸೊ ಒಂದು 2000 ಟನ್ಸ್ ಅಷ್ಟು ಸಗಣಿ ಸಿಗುತ್ತೆ. ಅದನ್ನ ನಾವು ನಮ್ಮ ಪ್ಲಾಂಟೇಶನ್ಸ್ಗೆ ಇದಕ್ಕೆಲ್ಲ ಯೂಸ್ ಮಾಡ್ಕೊತೀವಿ. 9,000 ಲೀಟ್ರ್ ಬರುತ್ತೆ ಪರ್ ಡೇಗೆ. ಸೊ ಅದನ್ನು ಪ್ರೋಸೆಸ್ಸಿಂಗು, ಡಿಸ್ಟ್ರಿಬ್ಯೂಷನ್ನು ಅದನ್ನು ಯಾವ ಥರ ಮಾಡ್ಕೊಂಡಿದ್ದೀರಾ? ಇಷ್ಟು ವರ್ಷ ನಾವೇನು ಮಾಡ್ತಾ ಇರಲಿಲ್ಲ. ಮೊದಲು ಇನಿಷಿಯಲ್ ಡೇಸಲ್ಲಿ KMF ಕೊಡ್ತಾಯಿದ್ವಿ. ಆಮೇಲೆ ಬರ್ತಾ ಪ್ರೈವೇಟ್ ಪ್ಲೇಯರ್ಸು ಲೈಟಾಗಿ ಬಂದರು. ಅವರು ಸ್ವಲ್ಪ ಇನ್ನೊಂಚೂರು ಸೈಂಟಿಫಿಕ್ಕಾಗಿ ಕೊಡ್ತಾಯಿದ್ರು, ಫ್ಯಾಟು, SNF ಮೇಲೆ, ಇದ್ರ ಮೇಲೆ. ಬಟ್ ಏನೇ ಅಂದರೂ ನಮ್ಮ ಬೌಂಡ್ರಿ ಬಿಟ್ಟ ಮೇಲೆ ನಮ್ಮ ಕಂಟ್ರೋಲಲ್ಲಿ ಇರ್ತಿರ್ಲಿಲ್ಲ ಅದು. ಹೌದು. ಎಷ್ಟೋ ಸರಿ ಅವರು ಇಲ್ಲಿ ತಗೊಂಡು ಹೋವಾಗಲೇ ಮಿಲ್ಕು ಅಬ್ಯೂಸ್ ಆಗಿರ್ತಿತ್ತು, ಟೆಂಪ್ರೇಚರ್ ಅಬ್ಯೂಸ್ ಆಗಿರ್ಬೋದು, ಅಥವಾ ಅವ್ರದ್ದು ತಗೊಂಡೋಗೋ ಟ್ಯಾಂಕರ್ಗಳು ಕ್ಲೀನ್ ಇಲ್ಲದೆ ಇರ್ಬೋದು. ಎಷ್ಟೋ ಸರಿ ರಿಜೆಕ್ಷನ್ ಅಂತೆ ಅದಂತೆ ಹಿಂಗೆಲ್ಲ ನಡೀತಾ ಇತ್ತು. ಸೊ ನಾವೇನು ಮಾಡಿದ್ವಿ, ಆಯಿತು ಇದೆಲ್ಲ ಮುಗೀತು, ನೆಕ್ಸ್ಟ್ ಸ್ಟೆಪ್ ಏನು, ಒಂದು ಪ್ರೋಸೆಸ್ನೇ ಮಾಡಿಬಿಡೋಣ, ಮಾರ್ಕೆಟಿಗೆ ಎಂಟ್ರಾಗೋಣ ಅಂಥೇಳಿ. ಸೊ ಮಾರ್ಕೆಟಿಗೆ ಎಂಟ್ರಾಗೋದಕ್ಕೆ ನೀಡೋ ವೆರಿ ಸ್ಟ್ರಾಂಗ್ ಬ್ಯಾಕ್ ಎಂಡ್ ಮತ್ತು ಇದು ಬೇಕು ನಮಗೆ. ಸೊ ಬ್ಯಾಕ್ ಎಂಡ್ ಏನು, ಒಂದು ಈಗ ಫಾರ್ಮ್ ಇದೆ, ಆಮೇಲೆ ನಮ್ಮ ಫಾರ್ಮರ್ಸ್ ನೆಟ್ವರ್ಕ್ ಇದೆ. ಆವಾಗಲೇ ಹೇಳ್ದಂಗೆ ಏನು ಇಲ್ಲಿ ನಾವು ಟೆಕ್ನಾಲಜಿ ಇವೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆಫ್ಟರ್ 7 years ಬರೀ ನಮ್ಮದು ಮಾಡಿದರೆ ಸಾಕಾಗಲ್ಲ ಅಂದ್ಬಿಟ್ಟು ಒಂದು 50 ಜನ ಫಾರ್ಮರ್ಸ್ ಹತ್ರನೂ ನಾವು ಹೋಗಿ ಅವ್ರ ಫಾರ್ಮ್ನ ನಾವು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಹೇಗೆ ಅಂದರೆ ನಮ್ಮದೇ ಡಾಕ್ಟರ್ಸ್ ಕೊಡ್ತೀವಿ, ನಮ್ಮದೇ ಬ್ರೀಡಿಂಗ್ ಟೆಕ್ನಿಕ್ಸ್ ಇದೆ, ಫೀಡ್ ಕೊಡ್ತೀವಿ. ಆಮೇಲೆ ನಮ್ಮ ಮೆಕ್ಯಾನಿಕಲ್ ಟೀಮ್ ಇದೆ, ಅವ್ರದ್ದು ಮಿಲ್ಕಿಂಗ್ ಮೆಷಿನ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ಸ್ ಇರ್ಬೋದು, ಎಲ್ಲನೂ ರೆಕ್ಟಿಫೈ ಮಾಡಿ ಹಾಗೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಹೋದಾಗ ಈ ಮಿಲ್ಕ್ನ ಏನು ಮಾಡೋದು, ನಾವು ಮಾರ್ಕೆಟ್ ಮಾಡಲೇಬೇಕಲ್ಲ. ಇನ್ಯಾರೋ ಥರ್ಡ್ ಪಾರ್ಟಿ ಹತ್ರ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ. ಒಂದು 2-3 ಜನರನ್ನು ಅಪ್ರೋಚ್ ಮಾಡಿದ್ವಿ. ಬಟ್ ಕಮರ್ಷಿಯಲಿ ಓವರಾಲ್ ಎಂಟೈರ್ ಚೈನ್ ಸಸ್ಟೈನೇಬಲ್ ಆಗೋದಕ್ಕೆ ಅದು ವಯಬಲ್ ಆಗಲಿಲ್ಲ. ಸೊ ನಾವೇನು ಅಂದ್ಕೊಂಡ್ವಿ, ಲೇಟ್ ಆದರೂ ಪರವಾಗಿಲ್ಲ, ಒಂದು ಪೈಲಟಾಗಿ ಸ್ಟಾರ್ಟ್ ಮಾಡ್ಕೊಂಡು ನಿಧಾನಕ್ಕೆ ವಿಲ್ ಗೋ ಟು ದ ಮಾರ್ಕೆಟ್ ಅಂದ್ಕೊಂಡು ನಿಮ್ಮ ಓನ್ ಬ್ರ್ಯಾಂಡಲ್ಲೇ ಮಾಡಬೇಕು ಅಂತೇಳಿ. ಹಾಗಾಗಿ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ, ಒಂದು ಪ್ರೊಸೆಸಿಂಗ್ ಪ್ಲ್ಯಾಂಟ್ನು ಕ್ರಿಯೇಟ್ ಮಾಡ್ಕೊಂಡು ಒಂದು ಲಾಂಗ್ ರನ್ನಲ್ಲಿ ತೊಗೊಂಡೋಗ್ಬೇಕು ಅಂತ ಮಿಲ್ಕಿಂಗ್ ಅಂತ ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ. ಮಿಲ್ಕಿಂಗಲ್ಲಿ ಅಗೇನ್ ಒಂದೇ ಪ್ರಾಡಕ್ಟ್ ಇಟ್ಕೊಂಡಿರೋಕ್ಕಾಗಲ್ಲ ಅಲ್ವಾ. ನೆನ್ನೆ ಅಪ್ಪ ಹೇಳ್ತಿದ್ರು, ಸನ್ಯಾಸಿ ಬೆಕ್ ಸಾಕಕ್ಕೆ ಹೋಗಿ ಬೆಕ್ ಸಾಕ್ದಂಗೆ ಅಂತ ಇದು ಡೈರಿ ಮಾಡೋದು. ಹೆಂಗೆ ಅಂದರೆ ಮೊದಲು ಬೆಕ್ ತರ್ತಾನೆ, ಅದಕ್ಕೆ ಹಾಲು ಬೇಕು, ಒಂದು ಹಸು ತರ್ತಾನೆ, ಹಾಲು ಕರಿಯೋಕ್ಕೆ ಜನ ಬೇಕು, ಜನಕ್ಕೆ ಅಡುಗೆ ಮಾಡೋಕ್ಕೆ ಮತ್ತೆ ಇದು ಬೇಕು ಅಂದ್ಬಿಟ್ಟು ಮದುವೆನೇ ಆಗ್ಬಿಡ್ತಾನೆ ನಾವು. ಆಗ ಸನ್ಯಾಸತ್ವ ಹೋಯ್ತು. ಸೊ ಆ ರೀತಿ ನಾವು ಮಾಡ್ತಾ ಇದು ಡೈರಿ ಮಾಡಿದರೆ ಮುಗೀತು. ಪ್ರೊಸೆಸಿಂಗ್ ಪ್ಲ್ಯಾಂಟ್ ಮಾಡಿರ್ಬೋದು. ಪ್ರೊಸೆಸಿಂಗ್ ಪ್ಲ್ಯಾಂಟ್ ಆದಮೇಲೆ ಒಂದೇ ನಮ್ಮ ಮಾರ್ಕೆಟಿಂಗ್ ಟೀಮ್ ಇಲ್ಲೇ ಇದ್ದಾರೆ. ಅವರು ಅದೇ ಅಂತ, ಸರ್ ನೀವು ಒಂದೇ ಪ್ರಾಡಕ್ಟ್ ಕೊಟ್ಟರೆ ಹೆಂಗೆ ಮಾಡೋದು, ಮಿಲ್ಕಲ್ಲಿ 4 ವೇರಿಯಂಟ್ ಕೊಡಿ, ಕರ್ಡಲ್ಲಿ 3 ವೇರಿಯಂಟ್ ಕೊಡಿ, ತುಪ್ಪ ಕೊಡಿ, ಬೆಣ್ಣೆ ಕೊಡಿ, ಅದು ಕೊಡಿ ಅಂದ್ಬಿಟ್ಟು ಮತ್ತೆ ಒಂದು ಬಿಗ್ ಬ್ಯಾಸ್ಕೆಟ್ ಆಫ್ ಪ್ರಾಡಕ್ಟ್. ಮತ್ತೆ ಇದನ್ನು ತಗೊಂಡು ಹೋಗ್ತೀವ ಮಾರ್ಕೆಟ್ ಮಾಡೋದಕ್ಕೆ. ಮಾರ್ಕೆಟಿಗೆ ಹೋದರೆ ಅಲ್ಲಿ ಎಲ್ಲ ಬಿಗ್ ಗನ್ಸ್ ಜೊತೆ ಜಗಳಾಡಬೇಕು. ಅವರೆಲ್ಲ ಹೆವಿ ಪಾಕೆಟ್ಸಲ್ಲಿ ಬರ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ, ಅಥವಾ ಕೋಆಪ್ರೇಟಿವ್ ಬ್ಯಾಕ್ ಎಂಡ್ ಇರುತ್ತೆ, ಇನ್ಯಾವುದೋ ಕಾರ್ಪೊರೇಟ್ ಬ್ಯಾಕಿಂಗ್ ಇರುತ್ತೆ ಅವ್ರಿಗೆ. ನೋಡೋಣ, ವಿ ಆರ್ ಟೆಸ್ಟಿಂಗ್ ವಾಟರ್ಸ್. ಯಾವ್ದಾದ್ರು ಒಂದು USP ಇಟ್ಕೊಂಡು ಹೋಗ್ಬೇಕು. ನಾವು ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಬಿಟ್ಟು ಇನ್ನೇನು ಮಾತಾಡಲ್ಲ. ಇವನ್ ದೋ ವಿ ಆರ್ ಆರ್ಗ್ಯಾನಿಕ್ ಸರ್ಟಿಫೈಡ್, A2 ಬುಲ್ಸ್. ಅಗೇನ್ ನಾವು 7 years ನಾವು ಇಂಪ್ರೂವ್ ಮಾಡಿ ನಮ್ಮದೆಲ್ಲ A2 ಸರ್ಟಿಫೈಡ್ ವಿತ್ ಸರ್ಟಿಫಿಕೇಷನ್ಸ್ ಇದೆ. ಆ್ಯಂಡ್ ಹ್ಯೂಮೇನ್ ಸರ್ಟಿಫೈಡ್ ಹ್ಯೂಮೇನ್ ಫಸ್ಟ್ ಡೈರಿ, ಯಾವಾಗಲೇ ಹೇಳ್ದಂಗೆ ಇಂಡಿಯಾಲೇ ಫಸ್ಟ್ ಡೈರಿ ಆ್ಯಂಡ್ ದ ಓನ್ಲಿ ಡೈರಿ ವಿಚ್ ಇಸ್ ಸರ್ಟಿಫೈಡ್ ಹ್ಯೂಮೇನ್. ಇವೆಲ್ಲ ಇದ್ರೂ ನಮ್ಮದು ಮೇಜರ್ ಕೂಗು ಮಾರ್ಕೆಟಲ್ಲಿ, ಅಥವಾ ನಮ್ಮದು ಅಜೆಂಡಾ ಅಥವಾ USP ಏನಿರುತ್ತೆ ಅಂದರೆ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್. ಯಾಕೆಂದರೆ ಕ್ಲೀನ್ ಫುಡ್ ರೆವಲ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಹೆಂಗೆ IT ಬೂಮ್ ಸ್ಟಾರ್ಟ್ ಆಯಿತು, IT ಬೂಮ್ ಸ್ಟಾರ್ಟ್ ಆದಾಗ ನೀವು ಒಂದು ಚಿಕ್ಕದೊಂದು ಕನ್ಸಲ್ಟೆನ್ಸಿ ಅಥವಾ ಒಂದು IT ಫಾರ್ಮ್ ಇಟ್ಕೊಂಡ್ರೂ ನೀವು ಆ ಬೂಮ್ ಜೊತೆಗೆ ಸೇರ್ಕೊಂಬಿಡ್ತಾರೆ. ದಟ್ ಇಸ್ ದ ಬೂಮ್. ಒಂದು ಹೊಳೆ
ಒಂದು ಫ್ಲಡ್ ಆಗುವಾಗ ಏನು ಬಂದ್ರೂ ಅದು ಅದೇ ಡೈರೆಕ್ಷನಿಗೆ ಹೋಗೋದೆ, ನೀವು ದಾಟಕ್ಕಾಗಲ್ಲ ಅದನ್ನ. ಅದೇ ರೀತಿ ಕ್ಲೀನ್ ಮಿಲ್ಕ್ ಬೂಮ್ ಬಂದಾಗ ವಿಲ್ ಬಿ ದ ಫ್ರಂಟ್ ರನ್ನರ್ಸ್ ಅದರಲ್ಲಿ. ನಮ್ಮ ಅಜೆಂಡಾ ಇರೋದು ಅಷ್ಟೇ, ಕ್ಲೀನ್ ಮಿಲ್ಕ್ ತಗೊಂಡೋಗಿ ಅವ್ರಿಗೆ ಕೊಡಬೇಕು. ಅವಾಗಲೇ ಹೇಳ್ದಂಗೆ ರಾಂಬಾಣ ಇಲ್ಲ, ಎಲ್ಲ ಕಸ್ಟಮರ್ನ ಹೊಡೆದಾಕಂಗೆ ಒಂದೇ ಒಂದು ಐಟಮ್ ಎಲ್ಲೂ ಇಲ್ಲ ಇದುವರೆಗೂ. ಸೊ ವಿ ಆರ್ ವೆರಿ ಟಾರ್ಗೆಟ್ ಓರಿಯೆಂಟೆಡ್. ಯಾರು ಕ್ವಾಲಿಟಿ, ಹೆಲ್ತ್, ಕ್ಲೆನ್ಲಿನೆಸ್, ಗುಡ್ ಮಿಲ್ಕ್ ಅಲ್ಟಿಮೇಟ್ಲಿ ಕಾರ್ಯವನ್ನ ಮಗ್ಗೆ ಮನೆ ಸಂಸ್ಥೆ ಮಿಲ್ಕಿಂಗ್ ಬ್ರ್ಯಾಂಡ್ನ ಮುಖಾಂತರವಾಗಿ ಮಾಡ್ತಾ ಇದೆ. ಸೊ ನೋಡಿ ಹೇಗೆ ಹಸು ಬಂಧನ ಮುಕ್ತವಾಗಿ ಎಲ್ಲರೂ ಜೋರು ಹಸುವಿಗೂ ಸಹ ಇವತ್ತು ಸ್ವಾತಂತ್ರ್ಯವನ್ನು ನೀಡ್ತಾ ಇದೆ.